ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಮಿಕ್ಕಿರೋ ಇಡ್ಲಿಯಿಂದ ನಿಮಗೆ ಒಂದು ಫ್ರೈ ಮಾಡಿ ತೋರಿಸ್ತೀನಿ. ಯಾವಾಗ ನೆಂಟರು ಬಂದಾಗೆಲ್ಲ ಇಡ್ಲಿ ಎಲ್ಲ ಮಿಕ್ಕಿದ್ರೆ ಯಾಕಪ್ಪ ಸಾಯಂಕಾಲ ಆದ್ರೆ ಕೊಟ್ಟರೆ ಮಕ್ಕಳು ತಿನ್ನಲ್ಲ, ದೊಡ್ಡವರು ತಿನ್ನಲ್ಲ, ಬೇಡ ತಿನ್ನೋದು ಅಂತಾರೆ. ಆ ಥರದ್ದು ಬಿಸಾಕೋ ಬದಲು ನಾವು ನೀಟಾಗಿ ಇದನ್ನು ಒಂದು ಫ್ರೈ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೆನ್ನೆ ನನ್ನ ಮೊಮ್ಮಕ್ಕಳು ಬಂದಿದ್ದರು, ನೋಡು ತಿಂಡಿ ಕೊಡು ಅಂತಿದ್ರು. ಏನು ತಿಂಡಿ ಇಲ್ಲ ತಡಿ, ಇಡ್ಲಿ ಉಳಿದಿದ್ದಾವಲ್ಲ ಅಂತ ನಾನು ಮಾಡಿಕೊಟ್ಟೆ. ಸೂಪರಾಗಿ ತಿಂದಿದ್ದಾರೆ. ಅದಕ್ಕೆ ಇವಾಗ ನಾಲ್ಕು ಇಡ್ಲಿಲಿ ನಾನು ಏನು ಮಾಡೋದಂತ ನಿಮಗೆ ತೋರಿಸ್ತೀನಿ. ನೋಡಿ, ಈ 4 ಇಡ್ಲಿನೂ ತೊಗೊಂಡ್ಬಿಟ್ಟು ನಾವು ಈ ಥರ ಚಿಕ್ಕದಾಗೆ ನಾವು ಪೀಸ್ ಮಾಡ್ಕೋಬೇಕು. ಪೀಸ್ ಮಾಡ್ಕೊಂಬಿಟ್ಟು ಮಕ್ಕಳಿಗೆ ದೊಡ್ಡವ್ರಿಗೆ ಅಲ್ಲಿಲ್ಲಾರ್ದವ್ರಿಗಂತೂ ಕೊಟ್ಟರು ಸೂಪರಾಗಿರುತ್ತೆ. ಇಡ್ಲಿ ಮಾತ್ರ ಯಾರು ಇಷ್ಟಪಡಲ್ಲ ಹೇಳಿ, ಆದರೆ ಉಳಿದ್ರೆ ಮಾತ್ರ ತಿನ್ನೋಕ್ಕಾಗಲ್ಲ ಇದು. ಅದಕ್ಕೆ ಈ ಥರದೊಂದು ಮಾಡಿಬಿಟ್ಟು ನಾವು ಫ್ರೈ ಮಾಡಿಕೊಟ್ರೆ ಸೂಪರಾಗಿರುತ್ತೆ. ನೋಡಿ, ಈ ಥರ ಚಿಕ್ಕದಾಗಿ ನೀವು ಪೀಸ್ ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ಇದನ್ನು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಮಸಾಲ ಹಾಕಿಬಿಟ್ಟು ಒಂದು ಒಗ್ಗರಣೆ ಹಾಕಿಕೊಡಿ. ನೋಡಿ, ಸೂಪರಾಗಿರುತ್ತೆ. ಇವಾಗ ನಾನು ಅದನ್ನು 3 ಕಟ್ ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ 4 ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟಿಗೆ ನಾವು ತೊಗೊಂಬಿಟ್ಟು ಇದು ನೀಟಾಗಿ ನಾವು ಫ್ರೈ ಮಾಡ್ಕೊಂಬಿಟ್ಟು ಒಂದು ಮಸಾಲ ಹಾಕಿ ಒಗ್ಗರಣೆ ಹಾಕಿ ಮಕ್ಕಳಿಗೆ ಕೊಡಿ. ನೀವು ಸೂಪರಾಗಿ ತಿನ್ಕೊತಾರೆ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಮಾತ್ರ ಸಖತ್ತಾಗಿರುತ್ತೆ. ಇವಾಗ ನಾವು ಇದನ್ನು ಫ್ರೈ ಸ್ವಲ್ಪ ಅಗಲವಾಗಿರೋದೊಂದು ಪಾನ್ ತೊಗೊಂಬಿಟ್ಟು ಇವಾಗ ನಾವು ಒಂದು 2-3 ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಬಿಟ್ಟು ನಾವು ಇಡ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೇ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಎಣ್ಣೆಲಿ ಹಾಕಿ ಸ್ವಲ್ಪ ಫಸ್ಟು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಒಗ್ಗರಣೆ ಹಾಕೋಣ. ನೋಡಿ, ಇವಾಗ ಈ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ನಾನು ಒಗ್ಗರಣೆ ಏನೇನು ಹಾಕೋದಂತ ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ನಾನು ಪ್ಲೇಟಿಗೆ ತೆಗೆದುಬಿಟ್ಟು ಇವಾಗ ನಾವು ಒಗ್ಗರಣೆ ಹಾಕೋಣ. ಮೊದಲೇ ಎಣ್ಣೆಲಿ ಫ್ರೈ ಮಾಡಿರ್ತೀವಿ. ಇನ್ನೊಂದು 2 ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ಎಣ್ಣೆ ಹಾಕಿಬಿಟ್ಟು ನಾವು ಫ್ರೈ ಮಾಡಿರ್ತೀವಿ. ಇವಾಗ ನಾವು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನಾನು ಅಜ್ವಾನ ಹಾಕಿದ್ದೀನಿ, ಯಾಕಂದರೆ ಮಕ್ಕಳಿಗೆ ಜೀರ್ಣಶಕ್ತಿ ಇರಲಿ ಅಂತ. ಮಕ್ಕಳಿಗೆ ಅಜ್ವಾನ ಹಾಕಿ ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ವಯಸ್ಸಾದವರು ತಿನ್ಬೋದು. ಉಳಿದಿರೋದು ಯಾವುದೇ ಅಡುಗೆಗೆ ನೀವು ಸ್ವಲ್ಪ ಅಜ್ವಾನ ಹಾಕೋದು ಮಾತ್ರ ಮರಿಬೇಡಿ. ಇವಾಗ ನಾನು ಜೀರಿಗೆ ಹಾಕಿದ್ದೀನಿ. ಎಣ್ಣೆಲಿ ಫ್ರೈ ಆಗಿದೆ. 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದರೆ ಮಾತ್ರ ಸೂಪರಾಗಿ ಟೇಸ್ಟ್ ಇರುತ್ತೆ. ಯಾಕಂದರೆ ಈರುಳ್ಳಿ ಹಸಿ ವಾಸನೆ ಹೋದ್ರೇ ಇಡ್ಲಿ ಮಾತ್ರ ಉಳಿದಿರೋ ಇಡ್ಲಿ ಕಟ್ ಮಾಡಿ ನಾವು ಫ್ರೈ ಮಾಡಿ ಮಾಡೋದ್ರಿಂದ ಸೂಪರಾಗಿ ಟೇಸ್ಟ್ ಕೊಡುತ್ತೆ ಇದು. ಇವಾಗ ಇದು ಫ್ರೈ ಆಗಿದೆ. ಸ್ವಲ್ಪ ಕೆಂಪು ಬಣ್ಣ ಬರಲಿ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕಲರ್ ಬಂದಿದೆ. ಇವಾಗ ನಾನು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಕಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು ಸೊಪ್ಪು. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಮಕ್ಕಳೆಲ್ಲ ತಿಂತಾರಂದ್ರೆ ಹಸಿಮೆಣ್ಸಿನ್ಕಾಯಿ ನೀವು ಸ್ಕಿಪ್ ಮಾಡ್ಕೋಬೋದು. ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಇದು ಮಾತ್ರ. ಇದ್ರ ಸ್ಮೆಲ್ ನೋಡಿದ್ರೆ ನಮ್ಮ ಮಕ್ಕಳು ತಿನ್ನಬೇಕು ಅಂತ ಓಡಿ ಬಂದು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಇದು. ಅಷ್ಟು ಚೆನ್ನಾಗಿ ಘಮ ಬರುತ್ತೆ ಇದು. ಇದಕ್ಕೆ ಇವಾಗ ನಾವು ಒಂದು ಮಸಾಲ ಹಾಕೋಣ. ನೋಡಿ, 1 ಸ್ಪೂನು ಚಿಲ್ಲಿ ಪೌಡ್ರು, 1 ಸ್ಪೂನು ಧನಿಯಾ ಪೌಡ್ರು, ಅರ್ಧ ಸ್ಪೂನು ಜೀರಿಗೆ, 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದೆಲ್ಲ ಹಾಕ್ಕೊಂಬಿಟ್ಟು ನಾವು ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ಮೇಲೆ ಹಾಕೋಕ್ಕೆ ಹೋಗ್ಬೇಡಿ. ಈ ಥರ ಎಣ್ಣೆಲಿ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಏನಿದು ಇಡ್ಲಿ ಕರೆದಿದ್ದೀವಲ್ಲ ಅದನ್ನ ಹಾಕ್ಕೊಳ್ಳೋಣ. ಇದ್ರ ಮೇಲೆ ನಾವು 1 ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ. ನೀವು 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಸಾಸ್ ಹಾಕ್ಕೊಳ್ಳೋಣ. ಯಾಕಂದ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಬ್ರೆಡ್ಗೆಲ್ಲ ಹಚ್ಕೊಟ್ರೆ ಎಷ್ಟು ಚೆನ್ನಾಗಿ ತಿಂತಾರೆ ನೋಡಿ. ಈ ಥರ ಒಂದು ಟೇಸ್ಟ್ ಬಂದರೆ ಮಾತ್ರ ಸೂಪರಾಗಿ ಇಷ್ಟಪಟ್ಟು ತಿನ್ಕೊತಾರೆ. ಒಂದೊಂದೇ ಸ್ಪೂನ್ ಹಾಕಿಬಿಟ್ಟು ನಾವು ಹಿಂಗೆಲ್ಲ ಮಿಕ್ಸ್ ಮಾಡಿಕೊಟ್ರೆ ಸೂಪರಾಗಿರುತ್ತೆ. ಸಾಸು ಚಿಲ್ಲಿ ಸಾಸ್ ಇಲ್ಲ ಅಂದರೂ ಪರವಾಗಿಲ್ಲ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಲಾಸ್ಟಿಗೆ ನೀವು ಇದಕ್ಕೆ ಹಿಂಡ್ಕೊಂಬಿಟ್ಟು ಮಕ್ಕಳಿಗೆ ಕೊಟ್ಟರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಮಾತ್ರ ಸಖತ್ತಾಗಿರುತ್ತೆ. ಇವಾಗ ಸ್ವಲ್ಪ ನಾನು 1 ಸ್ಪೂನಷ್ಟು ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇದನ್ನು ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡಿದರೆ ಮಸ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಇದು ಇಡ್ಲಿ ಅಂತೂ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಇವಾಗ ಲಾಸ್ಟಿಗೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ.
ನೋಡಿ ಹಾಕ್ಬಿಟ್ಟು ಕೊಟ್ಟರೆ ಮಕ್ಕಳು ಸೂಪರಾಗಿ ತಿನ್ಕೊತಾರೆ. ಬೇಡ ಅಂದವರೆಲ್ಲ ಇನ್ನೊಂದು ಸ್ವಲ್ಪ ಹಾಕು ಅಂತಾರೆ. ಅಷ್ಟು ಇಷ್ಟಪಟ್ಟು ತಿಂತಾರೆ. ಇದು ತುಂಬ ಚೆನ್ನಾಗಿ ಟೇಸ್ಟ್ ಇದೆ. ನೀವು ಈ ಉಳಿದಿರೋ ಇಡ್ಲಿ ಇದ್ದರೆ ನೀವು ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಮಾಡಿಬಿಟ್ಟು ಟೇಸ್ಟ್ ನೋಡಿಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸ್ಬೋದು. ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಉಳಿದಿರೋ ಇಡ್ಲಿ ಯಾರಪ್ಪ ತಿಂತಾರೆ ಅನ್ನೋ ಬದಲು ಈ ಥರದ್ದೊಂದು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಸಾಯಂಕಾಲ ಹೊತ್ತು ಇದನ್ನು ಮಾಡಿಕೊಟ್ರೆ ಸೂಪರಾಗಿ ತಿಂತಾರೆ. ಉಳಿದಿರೋ ಇಡ್ಲಿಯಿಂದ ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.